ಬೆಂಗಳೂರನ್ನು ಬೆಚ್ಚಿ ಬೀಳಿಸಿದ ಕಾಡಾನೆಗಳ ಕಾಟ, ಕಾಡಿಗಟ್ಟಿದ್ರು ಮಾರ್ಗ ಬದಲಿಸಿ ನಾಡಿನತ್ತಲೇ ಓಟ. ಗಜಪಡೆಯ ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಹರಸಾಹಸ. ಹಿಂಡು ಆನೆ ಕಂಡು ಜನ ಅಯೋಮಯ. ಗಜಪಡೆ ದಾಳಿಯಿಂದ ಇಂದು ಮತ್ತಿಬ್ಬರಿಗೆ ಗಾಯ. ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಸಾಕಾನೆಗಳ ಸಹಾಯ. ಉತ್ತರಾಖಂಡ್ನಲ್ಲಿ ರಕ್ಷಣಾ ಕಾರ್ಯಕ್ಕೆ ವರುಣನ ಅಡ್ಡಗಾಲು. ನೆರವು ಸಿಗದೆ ಸಂತ್ರಸ್ತರು ಕಂಗಾಲು. ಪ್ರಾಣ ಉಳಿಸಿಕೊಳ್ಳಿಕ್ಕೆ ಜನ ಪರದಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸೈನಿಕರಿಗೆ ಗುಂಡಿಟ್ಟ ಉಗ್ರರು. ಹುತಾತ್ಮರಾದರು 5 ಯೋಧರು. ಪ್ರಧಾನಿಗೆ ರಕ್ತಸಿಕ್ತ ಸ್ವಾಗತ ಕೋರಿದ ಭಯೋತ್ಪಾದಕರು. ಹಲವಾರು ಸುದ್ದಿಗಳಿವೆ. ಆರಂಭದಲ್ಲಿ ನಾವು ಆನೆಗಳು ನುಗ್ಗಿರೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡಲೇಬೇಕು. ಯಾಕಂದರೆ ರಾಜಧಾನಿಯ ಕಡೆಗೆ ಆನೆಗಳು ಬಂದು ಅಂತಂದರೆ ನಿಜಕ್ಕೂ ಬೆಂಗಳೂರು ಬೆಚ್ಚಿ ಬಿದ್ದಿರಬೇಕು. ಯಾಕಂದರೆ ಇನ್ನು ಕೆಲವೇ ಕಿಲೋಮೀಟರ್ಗಳು ಮಾತ್ರ ಬಾಕಿ ಇರುವಂಥದ್ದು. ಇನ್ನು 5 ಕಿಲೋಮೀಟರ್ ಎಂಟ್ರಿ ಆಗಿದ್ದರೆ ಅದು ಬೆಂಗಳೂರಿನ ಸಹರದ್ದಿಗೆ ಆನೆಗಳು ಬಂದುಬಿಡ್ತಾ ಇದ್ವು. ನೋಡ್ತಾ ಇದ್ದೀವಿ ನಾವು ಆನೆಗಳ ವೇಗ ಯಾವ ರೀತಿ ಇತ್ತು ಅಂತ. ಇವತ್ತು ಬಹಳ ಹರಸಾಹಸ ಮಾಡಿ ಆನೆಗಳನ್ನು ಮತ್ತೆ ಕಾಡಿಗಟ್ಟುವಂಥ ಪ್ರಯತ್ನ ಜೋರಾಗಿ ಆಯಿತು. ಆದರೆ ಎಲ್ಲರ ಕಡೆಗೆ ಜನರ ಅಸಹಕಾರದಿಂದ ಇದು ಆರಂಭದಲ್ಲಿ ವಿಫಲತೆಯನ್ನು ಕಾಣ್ತು. ಈಗಲೂ ಕೂಡ ಆನೆಗಳನ್ನು ಕಾಡಿಗಟ್ಟುವಂಥ ಕಾರ್ಯ ನಿರಂತರವಾಗಿ ಸಾಗ್ತಾನೇ ಇದೆ. ಯಾಕಂದರೆ 2 ದಿನಗಳಿಂದ ನಾಡಿಗೆ ಬಂದು ಬೀಡು ಬಿಟ್ಟಿದ್ದಂಥ ಕಾಡಾನೆಗಳನ್ನು ಓಡಿಸಲಿಕ್ಕೆ ಅರಣ್ಯ ಇಲಾಖೆ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದೆ. ಈ ಮಧ್ಯೆ 13 ಕಾಡಾನೆಗಳ ಹಿಂಡು ಇದೀಗ 2 ತಂಡಗಳಾಗಿ ಮಾರ್ಪಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಒಂದು ತಂಡ ಮುತ್ತಾನಲ್ಲೂರು ಕೆರೆಯಲ್ಲಿ ಬೀಡುಬಿಟ್ಟಿದೆ. ಮತ್ತೊಂದು ಗುಂಪು ರಾಮಸಾಗರದಲ್ಲಿ ಠಿಕಾಣಿ ಹೂಡಿದೆ. ಅರಣ್ಯಾಧಿಕಾರಿಗಳು ಈ 2 ಆನೆಗಳ ತಂಡಗಳನ್ನು ಒಂದುಗೂಡಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. 2 ಗುಂಪನ್ನು ಒಂದು ಮಾಡಿ ಬಳಿಕ ಜೂಜುವಾಡಿ ಮುಖಾಂತರ ಹೊಸೂರು ಮಾರ್ಗವಾಗಿ ಕಾಡಿಗಟ್ಟಲಿಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆ. ನಾವು ನೋಡ್ತಾ ಇದ್ವಿ ಕಾರ್ಯಾಚರಣೆ ಅನ್ನುವಂಥದ್ದು ಯಾವ ರೀತಿ ಸಾಗ್ತಾ ಇತ್ತು ಅಂತ. ಇದಕ್ಕೂ ಮೊದಲು ಆನೆಗಳು ಎಲ್ಲೆಲ್ಲಿ ಬಂದವು, ಎಲ್ಲೆಲ್ಲಿ ಹೋದವು, ಯಾವ ರೀತಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಆಟವಾಡಿಸಿದ್ವು ಬನ್ನಿ ನೋಡೋಣ. ನಿನ್ನೆ ರಾತ್ರಿ 9:30 ಚಿಕ್ಕ ತಗುಲಿಯಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷ. ಆನೆಗಳ ಹಾವಳಿ ಮೊನ್ನೆಯಿಂದಲೇ ಶುರುವಾಗಿತ್ತು. ಅದಾಗಲೇ 4 ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು. ನಿನ್ನೆ ರಾತ್ರಿ 9:30 ಹೊತ್ತಿಗೆ ಆನೆಗಳು ಚಿಕ್ಕ ತಗುಲಿಯಲ್ಲಿ ಪ್ರತ್ಯಕ್ಷವಾಗಿದ್ದವು. ಬೆಳಗ್ಗೆ 6 ಗಂಟೆ ಹೆಗ್ಗೊಂಡನ ಹಳ್ಳಿಗೆ ಕಾಡಾನೆ ಹಿಂಡು. ರಾತ್ರಿ ಚಿಕ್ಕ ತಗುಲಿಗೆ ಹೋಗಿದ್ದ ಆನೆಗಳು ಬೆಳಗ್ಗೆ 6ರ ಹೊತ್ತಿಗೆಲ್ಲ ಚಿಕ್ಕತಗುಲಿ ಗ್ರಾಮ ಪ್ರವೇಶಿಸಿದ್ವು. ಬೆಳಗ್ಗೆ 7 ಗಂಟೆ ದೊಮ್ಮಸಂದ್ರ ಪ್ರವೇಶಿಸಿದ ಹಿಂಡು. ಆರ್ಭಟ ಶುರುವಾಗಿದ್ದೆ ದೊಮ್ಮಸಂದ್ರ ಪ್ರವೇಶಿಸಿದ ಮೇಲೆ ಆನೆಗಳು ಗದ್ದಲ ಗಲಾಟೆಗಳಿಗೆ ರೊಚ್ಚಿಗೇಳತೊಡಗಿದ್ವು. ಕಾಡಾನೆಗಳು ರೊಚ್ಚಿಗೆದ್ರೆ ಅಪಾಯ ತಪ್ಪಿತಲ್ಲ. ಆನೆಗಳನ್ನ ನೋಡಲು ಜನ ತಂಡೋಪತಂಡವಾಗಿ ಬರತೊಡಗಿದ್ರು. ಬೆಳಗ್ಗೆ 8:30 ದೊಮ್ಮಸಂದ್ರದಲ್ಲಿ ಶ್ಯಾಮ್ ಮೇಲೆ ದಾಳಿ. ದೊಮ್ಮಸಂದ್ರದಲ್ಲಿ ಆನೆಗಳು ಗೀಳಿಟ್ಟವು. ಶ್ಯಾಮ್ ಎಂಬುವವನು ಆನೆಗಳ ಹೊಡೆತಕ್ಕೆ ಕಾಲು ಮುರಿದುಕೊಂಡ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವಾದ. ಆದರೆ ಜನರ ಕೆಟ್ಟ ಕುತೂಹಲ ತಗ್ಗಲಿಲ್ಲ. ಡೇಂಜರ್ ಅನ್ನೋದು ಗೊತ್ತಿದ್ರೂ ಆನೆಗಳನ್ನು ಬೆನ್ನಟ್ಟುತ್ತಿದ್ದರು. ಬೆಳಗ್ಗೆ 9 ಗಂಟೆ ದೊಮ್ಮಸಂದ್ರದಲ್ಲಿ ಮಂಜುನಾಥ್ ಮೇಲೆ ದಾಳಿ. ಅಷ್ಟೇ ಅಲ್ಲ, ಅದೇ ಹೊತ್ತಿನಲ್ಲಿ ಮಂಜುನಾಥ್ ಅನ್ನೋ ಅಂಗವಿಕಲ ಯುವಕನೊಬ್ಬ ಆನೆಗಳ ದಾಳಿಗೆ ಸಿಕ್ಕಿಬಿಟ್ಟಿದ್ದ. ಏನಾದರೇನು ಜನರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಬೆಳಗ್ಗೆ 9:45
ಹುಸ್ಕೂರು ಬಳಿ ಜಾಲಿ ಮರದ ಪೊದೆಗೆ ಎಂಟ್ರಿ. ಇಷ್ಟೆಲ್ಲ ರಂಪ ರಾಮಾಯಣ ಮಾಡಿದ ಆನೆಗಳು ಅದಾದ ಮೇಲೆ ಹುಸ್ಕೂರು ಕೆರೆಯತ್ತ ನುಗ್ಗಿದವು. ಹುಸ್ಕೂರು ಬಳಿ ಇರುವ ಸುಮಾರು 10 ಎಕರೆ ವಿಶಾಲವಾದ ಜಾಲಿ ಮರದ ಪೊದೆಗೆ ನುಗ್ಗಿ ಕುಳಿತುಬಿಟ್ಟವು. ಮಧ್ಯಾಹ್ನ 1:30 ಹುಡುಕ ಮುನಿರಾಜು ಮೇಲೆ ದಾಳಿ. ಅದಾದ ಮೇಲೆ ಆನೆಗಳು ದಾಳಿ ಮಾಡಲಿಲ್ಲ. ಆದರೆ ಆನೆಗಳನ್ನ ಜನರೇ ಸುಮ್ಮನಿರಲು ಬಿಡಲಿಲ್ಲ. ಗೌಜು ಗದ್ದಲ ಮಾಡುತ್ತಲೇ ಹೋದ್ರು. ಕುಡಿದ ಅಮಲಿನಲ್ಲಿದ್ದ ಮುನಿರಾಜು ಎಂಬುವವನು ಸುಮ್ಮನಿರಲಾರದೆ ಕೆಣಕಲು ಹೋಗಿ ಪ್ರಾಣವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಹೋಗಿದ್ದ. ಆದರೆ ಬಚಾವಾಗ್ಬಿಟ್ಟ. ಮಧ್ಯಾಹ್ನ 3 ಗಂಟೆ ಆಪರೇಷನ್ ಕಾಡಾನೆಗೆ ವನರಾಜ ಆಗಮನ. ಅಷ್ಟು ಹೊತ್ತಿಗೆ ಬನ್ನೇರ್ಘಟ್ಟದಿಂದ ಆಪರೇಷನ್ ಕಾಡಾನೆಗೆ ವನರಾಜ ಆನೆ ಆಗಮಿಸಿತ್ತು. ಮಧ್ಯಾಹ್ನ 3:30 ಆಪರೇಷನ್ ಕಾಡಾನೆ ಆರಂಭ. ಆನೆಗಳನ್ನ ಜಾಲಿ ಪೊದೆಗಳಿಂದ ಹೊರಕರೆಸಿ ಆನೆಗಳನ್ನು ಹೊರದಬ್ಬುವ, ಮರಳಿ ಕಾಡಿಗಟ್ಟುವ ಕಾರ್ಯಾಚರಣೆ ಆರಂಭವಾಯಿತು. ಮಧ್ಯಾಹ್ನ 4 ಗಂಟೆ ಜಾಲಿ ಪೊದೆಯಿಂದ ಹೊರಬಂದ ಆನೆಗಳು ಸುಮಾರು ಅರ್ಧ ಗಂಟೆಯ ಮೇಲೆ ಜಾಲಿ ಪೊದೆಯಿಂದ ಹೊರಬಿದ್ದವು. ಮಧ್ಯಾಹ್ನ 4:15 ಚಿಂತಲಮಡಿವಾಳ ಗ್ರಾಮಕ್ಕೆ ನುಗ್ಗಿದ ಆನೆಗಳು. ನಂತರ ಆನೆಗಳ ಹಿಂಡು ಚಿಂತಲಮಡಿವಾಳ ಗ್ರಾಮಕ್ಕೆ ನುಗ್ಗಿತು. ಪಟಾಕಿ ಸಿಡಿಮದ್ದು ಸಿಡಿಸಿ ಆನೆಗಳನ್ನ ಓಡಿಸುವ ಕಸರತ್ತು ಆರಂಭವಾಯಿತು. ಮಧ್ಯಾಹ್ನ 4:30 ಆನೆಗಳ ದಾಳಿ, ಬೈಕ್ ಧ್ವಂಸ, ಕರು ಸಾವು. ರೊಚ್ಚಿಗೆದ್ದಿದ್ದ ಆನೆಗಳು ಬೈಕ್ ಒಂದನ್ನು ತುಳಿದು ಧ್ವಂಸ ಮಾಡಿದವು. ಆನೆಗಳ ದಾಳಿಗೆ ಸಿಕ್ಕಿ ಎಳೆಗರು ಒಂದು ಸಾವನ್ನಪ್ಪಿತ್ತು. ಸಂಜೆ 5 ಗಂಟೆ ಮತ್ತೆ ಹುಸ್ಕೂರಿನತ್ತ ಆನೆಗಳ ಹಿಂಡು. ಆನೆಗಳು ಮತ್ತೊಮ್ಮೆ ಹುಸ್ಕೂರಿನ ಜಾಲಿ ಪೊದೆಗಳತ್ತ ನುಗ್ಗಿದ್ದವು. ಮನಸೋ ಇಚ್ಛೆ ಓಡಿದವು. ಜನರ ಆರ್ಭಟಕ್ಕೆ ಬೆದರಿದವು. ಇನ್ನು ಕಾಡಾನೆಯ ವಿಚಾರವಾಗಿ ಮಾತಾಡಲಿಕ್ಕೆ ಇವತ್ತು ಅರಣ್ಯ ಸಚಿವರು ನಮ್ಮ ಜೊತೆಗೆ ಜಾಯ್ನ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ 9:00ವರೆಗೆ ಅರಣ್ಯ ಸಚಿವರು ಸಮಯ ಕೊಟ್ಟಿದ್ದಾರೆ. ರಮಾನಾಥ್ ರೈ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಇದೆಲ್ಲದರ ಜೊತೆಗೆ ಇಡೀ ಕಾರ್ಯಾಚರಣೆ ಯಾವ ರೀತಿ ಆಯಿತು, ನಮ್ಮ ಪ್ರತಿನಿಧಿಗಳು ಕೂಡ ಕಾಯ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿವರಗಳನ್ನು ನೀಡಲಿಕ್ಕೆ ಇವರ ಜೊತೆಗೆ ಮಾತಾಡ್ತೀನಿ. ಜೊತೆಗೆ ಉತ್ತರಾಖಂಡ್ನ ಸ್ಥಿತಿಗತಿಗಳ ಬಗ್ಗೆ, ಯಾಕಂದರೆ ಅಲ್ಲೂ ಕೂಡ ತುಂಬ ಕೆಟ್ಟ ಸ್ಥಿತಿಯನ್ನು ಅನುಭವಿಸಿ ಜೀವ ಅಂಗೈಯಲ್ಲಿ ಹಿಡ್ಕೊಂಡ್ಬಂದಿರುವಂಥ ಒಬ್ಬ ಮಹಿಳೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆಗೆ ನಮ್ಮ ಚರ್ಚೆ ಆಗುತ್ತೆ. ಇನ್ನು ಕ್ರಿಕೆಟ್ನ ಬಗ್ಗೆ ಮಾತಾಡಲಿಕ್ಕೆ ಕಣಿವೆಯವರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಸಾಕಷ್ಟು ವಿಚಾರಗಳಿದೆ. ಇನ್ನು ಆನೆಯ ಕಾರ್ಯಾಚರಣೆಯ ಬಗ್ಗೆ ಇನ್ನಷ್ಟು ವಿವರಗಳನ್ನ ನೀವು ನೀಡ್ತೀವಿ ಸಣ್ಣ ವಿರಾಮದ ನಂತರ.